ಕಲ್ಲಿನಕೋಟೆ ಚಿತ್ರದುರ್ಗದಲ್ಲಿ ಬಿಜೆಪಿಯ ಅಭ್ಯರ್ಥಿ ಗೋವಿಂದ ಕಾರಜೋಳ ಆಗ್ತಾ ಇದ್ದ ಹಾಗೆ ಬಂಡಾಯ ಭುಗಿಲೆದ್ದಿದೆ. ಮಗನಿಗೆ ಟಿಕೆಟ್ ಕೊಡಿಸಬೇಕು ಅಂತ ಹೇಳಿ ಶಾಸಕ ಎಂ ಚಂದ್ರಪ್ಪ ಅವಿರತ ಪ್ರಯತ್ನವನ್ನ ಪಟ್ಟು, ಬಟ್ ಹೈಕಮಾಂಡ್ ಮಣೆ ಹಾಕಲಿಲ್ಲ. ಹಾಗಾಗಿ ಬಂಡಾಯವನ್ನ ಸಾರಿದ್ದಾರೆ. ಬಿಜೆಪಿ ಟಿಕೆಟ್ ಬದಲಿಸಿ ನೀಡದಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಹೊಳಲ್ಕೆರೆಯ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ನೋವು ವರಿಷ್ಠರಿಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ. ಕಾರಜೋಳ ಅವರೇ ನನ್ನ ಪುತ್ರನಿಗೆ ಚುನಾವಣೆಗೆ ನಿಲ್ಲಲಿಕ್ಕೆ ಹೇಳಿದ್ರು. ಪಕ್ಷ ನನ್ನ ವಿರುದ್ಧ ಕ್ರಮ ಕೈಗೊಂಡ್ರೆ ಕೈಗೊಳ್ಳಿ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ. ಕಾರ್ಯಕರ್ತರು ತಂದೆ ಚಂದ್ರಪ್ಪ ತೀರ್ಮಾನದಂತೆ ನಡೀತೇನೆ ಅಂತ ಹೇಳಿ ಚಂದ್ರಪ್ಪ ಅವರ ಮಗ ರಘುಚಂದನ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಬಿಜೆಪಿಗೆ ಚಿತ್ರದುರ್ಗದಲ್ಲಿ ಬಂಡಾಯದ ಬಿಸಿ ತಟ್ಟುವಂತಹ ಸಾಧ್ಯತೆ. ಎಂ ಚಂದ್ರಪ್ಪ ಪುತ್ರ ರೆಬಲ್ ಆಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿಯುವಂತಹ ಸಾಧ್ಯತೆ. ರಾಜ್ಯ ಬಿಜೆಪಿಯ ನಾಯಕರು ಈ ಅಸಮಾಧಾನವನ್ನ ಶಮನ ಮಾಡ್ತಾರಾ ಅಥವಾ ಹೈಕಮಾಂಡೇ ಇದಕ್ಕೆ ಎಂಟ್ರಿ ಆಗುತ್ತಾ? ಅದು ಈಗಿರುವಂತಹ ಪ್ರಶ್ನೆ. ರಾಜ್ಯದ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಇದೇ ರೀತಿಯ ಬಂಡಾಯದ ಬಿಸಿ ತಾಗ್ತಾ ಇದೆ. ಅದರಲ್ಲಿ ಚಿತ್ರದುರ್ಗ ಕೂಡ ಒಂದಾಗಿದೆ. 8 ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಮಗೆ ಬೆಂಬಲ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಅಭಿಮಾನಿಗಳು ಮುಖ್ಯ. ನಮ್ಮ ಅಭಿಮಾನಿಗಳು ನಮ್ಮ ಕಾರ್ಯಕರ್ತರು ಒಕ್ಕೂರಲಿಂದ ನನಗೆ ಅವಕಾಶ ಏನು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದರ ಮುಂದಿನ ನಡೆಯನ್ನು ನಾನು ಮತ್ತೆ ತಿಳಿಸ್ತೀನಿ. ಅದಕ್ಕೋಸ್ಕರ ನಾನೊಬ್ಬನೇ ನನಗೆ ಅವಕಾಶ ಕೊಟ್ಟ ಮೇಲೆ ನಾನು ಸಾಧಕ ಬದುಕ ಆಲೋಚನೆ ಮಾಡಿ ನಾನು ತಕ್ಷಣ ತಿಳಿಸ್ತೀನಿ. ನಾವು 3ನೇ ತಾರೀಕು ನಾಮಿನೇಷನ್ ಮಾಡಬೇಕು ಅನ್ನೋದು ಕೂಡ ನಾವು ಆಲೋಚನೆ ಮಾಡಿದ್ವಿ. ಇನ್ನು ನಾ ಪಕ್ಕ ಮಾತಾಡಿ ನಿಮ್ಗೆ ತಿಳಿಸ್ತೀವಿ. ನಾವು ಇನ್ನೂ ಕಾಲ ಮಿಂಚಿಲ್ಲ, ಟಿಕೆಟ್ ಕೇಳ್ತಾ ಇದೀವಿ. ಅವ್ರು ಕೊಡ್ತಾರೆ ಬಿಡ್ತಾರೆ. ಶೇಖರ್ ವೆಂಕಟರಮಣಪ್ಪ ತಂಗಡಿಗೆ ಇವರು ಭಾರತೀಯ ಜನತಾ ಪಕ್ಷದ ಸದಸ್ಯರಲ್ಲ. ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡದೇ ಇರೋದ್ರಿಂದ ಅವರು ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ಗೆದ್ದಿರ್ತಕ್ಕಂಥವ್ರು 3 ಜನ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ರೈತ ನಾಯಕರು ಬಹಳ ಅತ್ಯುತ್ತಮವಾದಂಥ ಜನಪ್ರಿಯ ವ್ಯಕ್ತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದರೆ ರಾಜ್ಯ ಸುಭಿಕ್ಷವಾಗುತ್ತೆ. ಅದಕ್ಕೋಸ್ಕರ ದಯಮಾಡಿ ನೀವು 3 ಜನ ಹೋಗಿ ಸಮಾಜದವರು ಬೆಂಬಲ ಕೊಡಬೇಕಂತ ಹೇಳಿದಾಗ ಒಬ್ಬರಲ್ಲಿಂದ ಬಂದು 3 ಜನ ಶಾಸಕರು ಪತ್ರ ಕೊಟ್ಟ ಮೇಲೆ ಅನಿವಾರ್ಯವಾಗಿ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಅವರು ಇವ್ರನ್ನ ನೀವು ಮಂತ್ರಿಮಂಡಲದ ಮುಖ್ಯಮಂತ್ರಿ ಆಗಿ ಬಾ ಅಂತ ಕರೀತಾರೆ. ಯಡಿಯೂರಪ್ಪನವರು ಯಾರಿಂದ ಮುಖ್ಯಮಂತ್ರಿ ಆದ್ರೆ ಯಡಿಯೂರಪ್ಪನವರೇ. ಅವತ್ತು 3 ಜನ ಒಟ್ಟರು ಬಂದು ನಿಮಗೆ ಸಹಕಾರ ಕೊಡಲಿಲ್ಲ ಆಗ್ತಿದ್ರ? ಮಾತಿಗೆ ತತ್ವ ಸಿದ್ಧಾಂತಕ್ಕೆ ಬಂದ್ರಾಗಿರ್ತಕ್ಕಂಥವ್ರು ಒಟ್ಟರು ಸಮಾಜರು ಅಂತ ಅವ್ರಿಗೆ ಗೊತ್ತು. ತಿಳ್ಕೋಬೇಕು. ತಿಳ್ಕೊಳ್ಳಿಲ್ಲ. ನಾನು ಅವತ್ತು ಮಂತ್ರಿ ಕೇಳಲಿಲ್ಲ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಬೇಕು. ಅವರು ಕೂಡ್ಲಿಟ್ಟಿ ಶೇಖರ್ ವೆಂಕಟರಮಣಪ್ಪ ತಂಗಡಿಗೆ ಇವರು ಭಾರತೀಯ ಸರ್. ಇವಾಗ ಪಾರ್ಟಿಯವ್ರಿಗೆ ನಾವು ಮತ್ತೊಂದು ಸಲ ರಿಕ್ವೆಸ್ಟ್ ಮಾಡಿದ್ದೀವಿ. ಯಾವ ಸಾಧಕ ಬಾಧಕ ವಿಚಾರಗಳನ್ನ ತಿಳಿಸಿದ್ದೀವಿ. ಈಗ ಪಾರ್ಟಿಯವ್ರ ಕೈಲಿದೆ ಸರ್. ನಮ್ಮ ನಿರ್ಧಾರ ಏನು ತಗೋಬೇಕು ಅನ್ನೋದು ಪಾರ್ಟಿಯವ್ರು ತೀರ್ಮಾನ ಮಾಡಬೇಕು. ನಾವಂತೂ ತೀರ್ಮಾನ ಮಾಡಿದ್ದೀವಿ ಸರ್, ಈ ಚುನಾವಣೆ ಆ ಕಡೆದಲ್ಲಿ ಇರಬೇಕು ಅಂತ. ಅದನ್ನು ಯಾವ ರೀತಿ ಇರಿಸ್ಕೋಬೇಕು ಅನ್ನೋದು ಪಾರ್ಟಿ ಕೈಲಿದೆ ಸರ್. ನಮ್ಮ ಪ್ರಶ್ನೆ ಒಂದೇ ಸರ್, ಗೋವಿಂದ ಕಾರಜೋಳ ಅವ್ರಿಗೂ ಚಿತ್ರದುರ್ಗಕ್ಕೆ ಏನು ಸಂಬಂಧ? ಗೋವಿಂದ ಕಾರಜೋಳ ಅವ್ರಿಗೆ ಏನು ಸಂಬಂಧ ಇದೆ ಅಂತ ಕೊಡ್ತೀರಾ? ಎಷ್ಟು ತಾಲೂಕಿದೆ ಅಂತ ಗೊತ್ತಾ? ಎಷ್ಟು ಹೋಬಳಿ ಇದೆ ಅಂತ ಗೊತ್ತಾ? ಜಿಲ್ಲಾ ಪಂಚಾಯತ್ ಸದಸ್ಯರು ಯಾರು ಗೊತ್ತಾ? ತಾಲೂಕು ಪಂಚಾಯತ್ ಸದಸ್ಯರು ಯಾರು ಗೊತ್ತಾ? ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕರ್ತ ಮೂಲವಾಗಿ ಸಮಸ್ಯೆ ಅನುಭವಿಸಿರೋದು ಏನಂತ ಗೊತ್ತಾ? ಏನಾದ್ರು ತಿಳ್ಕೊಬೇಕಲ್ಲ ಸರ್. ಯಾರೋ ಒಬ್ಬ MLC ಹೇಳ್ದ, ಯಾರೋ ಒಬ್ಬ XML ಹೇಳ್ದ ಅಂತೇಳಿ ಅವ್ರು ಬಂದುಬಿಟ್ರೆ ಏನು ಸರ್? ಒಬ್ಬರು ಭಾಳ ಅಂತರದಲ್ಲಿ ಹೋಗಿದ್ದಾರೆ, ಒಬ್ಬರು ಸ್ವಲ್ಪ ಅಂತರದಲ್ಲಿ ಉಳ್ಕೊಂಡಿದ್ದಾರೆ. ಅಂಥವ್ರ ಮಾತು ಕಟ್ಕೊಂಡು ನೀವು ಬಂದುಬಿಟ್ರೆ ನಾಳೆ ಪಾರ್ಟಿ ಕಾರ್ಯಕರ್ತ ಸರ್ ನಿಮಗೋಸ್ಕರ ದುಡಿಯೋನು ಅವರೆಲ್ಲ ಬರೋದು. ಅವ್ರು ಆರಾಮಾಗಿ AC ಕಾರ್ ತಿರ್ಗಾಡ್ಕೊಂಡಿರ್ತಾರೆ. ನಾಳೆ ದಲಿತ ಮುಖ್ಯಮಂತ್ರಿ ಅಂತ ಕೂಗಿ ಬಂದರೆ ಪ್ರಪ್ರಥಮವಾಗಿ ಗೋವಿಂದ ಕಾರಜೋಳ ಹೆಸರೇ ಇದ್ದಿದ್ದು. ಅಂಥ ಗೋವಿಂದ ಕಾರಜೋಳ ಯಾಕೆ ಇಷ್ಟು ದೊಡ್ಡ ತೀರ್ಮಾನಕ್ಕೆ ಬಂದರು ಅನ್ನೋದು ನನ್ನ ಪ್ರಶ್ನೆ. ಇವಾಗ ನಾಳೆ ಏನಾದ್ರು ಅಂಥ ಪರಿಸ್ಥಿತಿ ಬಂದರೆ ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಹೋದ್ರೆ ಅನ್ಕೊಳ್ಳಿ, ಸೋತ್ರಿ ಅನ್ಕೊಳ್ಳಿ, ನಿಮ್ಮ ರಾಜಕೀಯವಾಗಿ ಎಷ್ಟು ಹಿನ್ನಡೆ ಆಗುತ್ತೆ ನಿಮಗೆ? ನಾನು ನಿಮ್ಮ ಮಗನ ವಯಸ್ಸಿನ ಸರ್. ನಮಗೆ ಒಂದು ಅವಕಾಶ ಕೊಡ್ಬೋದಿತ್ತು. ನೀವು ಉಪಮುಖ್ಯಮಂತ್ರಿ ನೀವೇ ಆಗಿ, ದಲಿತ ಕೋಟದಲ್ಲಿ ಮಂತ್ರಿಗಳು ನೀವೇ ಆಗಿ, MLAಗಳು ನೀವೇ ಆಗಿ,
ಮತ್ತು ಬೇರೆ ಏನಕ್ಕೆ ನೀವು ದಲಿತ ನಾಯಕ ಅಂತ ಹೇಳ್ಕೊಳ್ಳೋದು? ಎಲ್ಲ ನಿಮಗೆ ಬೇಕಂದ್ರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದರಾಜು, ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದರಾಜು, ಕುತೂಹಲ ಕಾರಣವಾಗ್ತಾ ಇದೆ ಚಂದ್ರಪ್ಪ ನಡೆ. ಒಂದು ಕಡೆ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ, ಮತ್ತೊಂದು ಕಡೆ ಬಹಿರಂಗ ಸಮಾವೇಶದಲ್ಲಿ ಕಣ್ಣೀರಿಡ್ತಾ ಇದ್ದಾರೆ. ಬಂಡಾಯ ಸ್ಪರ್ಧೆ ಮಾಡಬಹುದಾ ಅಥವಾ ರಾಜ್ಯ ಬಿಜೆಪಿಯ ನಾಯಕರ ಮನವೊಲಿಕೆಗೆ ಏನಾದರೂ ಕರಗುವಂತಹ ಸಾಧ್ಯತೆ ಇದೆಯಾ ಅಂತ? ಖಂಡಿತವಾಗೂ ಪ್ರೇಮ್ ಕುಮಾರ್, ಏನು ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಅವರ ಪುತ್ರ ರಘುಚಂದನ್ಗೆ ಟಿಕೆಟ್ ಮಿಸ್ ಆದ ಹಿನ್ನೆಲೆಯಲ್ಲಿ ಒಂದು ಇಡೀ ಕುಟುಂಬವೇ ಬಿಎಸ್ವೈ ವಿರುದ್ಧ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿರುವಂತದ್ದು. ಯಾಕಂದ್ರೆ ಬಿಎಸ್ವೈ ಕುಟುಂಬಕ್ಕೆ ನಾವು ಮೊದಲಿನಿಂದಲೂ ಕೂಡ ನಿಷ್ಠೆಯಿಂದ ನಡ್ಕೊಂಡಿದ್ವಿ. ಏನು 2008ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೋವಿ ಸಮುದಾಯದ 3 ಶಾಸಕರು ಕೈ ಹಿಡಿದಿದ್ರಿಂದ ಯಡಿಯೂರಪ್ಪ ಸಿಎಂ ಆಗಿದ್ರು. ಆದ್ರೆ ಅಂದು ನನಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಭರವಸೆ ಕೂಡ ನೀಡಿದ್ರು, ಅಂದು ಸಹ ನನಗೆ ವಂಚನೆ ಮಾಡಿದ್ರು. ಈಗ ಏನು 2019ರಿಂದಲೂ ಕೂಡ ನಾವು ನಮ್ಮ ಪುತ್ರನಿಗೆ ಟಿಕೆಟ್ ಕೇಳ್ತಾ ಇದ್ದೇವೆ. ಆದ್ರೆ ಟಿಕೆಟ್ ಕೊಡುವ ಭರವಸೆ ನೀಡಿದಂತ ಬಿಎಸ್ವೈ ಹಾಗೂ ಸ್ವತಃ ಗೋವಿಂದ ಕಾರಜೋಳ ಅವರು ಕೂಡ ಈ ಬಾರಿ ನಿಮ್ಮ ಮಗನ ಅಭ್ಯರ್ಥಿ ಮಾಡೋಣ ಎಂಬ ಭರವಸೆ ನೀಡಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಏನು 300-400 ಕಿಲೋಮೀಟರ್ ದೂರದಿಂದ ಗೋವಿಂದ ಕಾರಜೋಳ ಬಂದು ಇಲ್ಲಿ ಅಭ್ಯರ್ಥಿ ಆಗ್ತಾರೆ ಅಂದ್ರೆ ಇದು ಸ್ಥಳೀಯರಿಗೆ ಯಾಕೆ ಆದ್ಯತೆ ನೀಡ್ತಾ ಇಲ್ಲ? ಯಾಕಂದ್ರೆ ನಮ್ಮ ಪುತ್ರ ಇದರಲ್ಲಿ ಯಾವುದರಲ್ಲಿ ಹಿನ್ನಡೆ ಆಗಿದ್ದಾರೆ ಎಂಬುದೇ ನಮಗೆ ಅರ್ಥ ಆಗ್ತಿಲ್ಲ ಅಂತ ಕಣ್ಣೀರಿಟ್ರು. ಹಾಗೆ ಏನು ಬಿಎಸ್ವೈ ವಿರುದ್ಧ ವಾಗ್ದಾಳಿ ನಡೆಸಿದಂತ ಶಾಸಕ ಚಂದ್ರಪ್ಪ ಅವರು ಈಗಾಗಲೇ ಎಲ್ಲಾ ಸಿದ್ಧತೆ ನಡೆಸಿದ್ದೇವೆ, ಏನು ಏಪ್ರಿಲ್ 3ರಂದು ಪಕ್ಷೇತರ ಅಭ್ಯರ್ಥಿಯಾಗಿ ಒಂದು ನಾಮಪತ್ರ ಸಲ್ಲಿಸೋದಕ್ಕೂ ಕೂಡ ಸಿದ್ಧತೆ ನಡೆಸಿದ್ದೇವೆ. ಹಾಗೆ ಪಕ್ಷದಿಂದ ಯಾವುದೇ ರೀತಿ ನನ್ನ ವಿರುದ್ಧ ಕ್ರಮ ಕೈಗೊಂಡ್ರು ಕೂಡ ಅದನ್ನು ಎದುರಿಸೋದಕ್ಕೂ ಕೂಡ ಸಜ್ಜಾಗಿದ್ದೇವೆ ಎಂಬ ಆಕ್ರೋಶವನ್ನು ಹೊರ ಹಾಕಿದ್ರು. ಹಾಗೆಯೇ ಏನು ಬಿಎಸ್ವೈ ಬಿಜೆಪಿ ಬಿಟ್ಟು ಬಂದಾಗ ಕೆಜೆಪಿ ಕಟ್ಟುವಂತ ಸಂದರ್ಭದಲ್ಲಿ ಬೆನ್ನೆಲುಬಾಗಿ ಅವ್ರಿಗೆ ನಿಂತಿದ್ದೆ. ಮೊಟ್ಟ ಮೊದಲ ಬಾರಿಗೆ ಒಂದು ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೆ. ಆದ್ರೂ ಕೂಡ ಅವ್ರಿಗೆ ಇಷ್ಟೆಲ್ಲ ನಿಷ್ಠೆ ತೋರಿಸಿದ್ರು ಕೂಡ ನನಗೆ ಈ ರೀತಿ ಕೈ ಕೊಟ್ರು. ಹಾಗೆ ನಾವು ಏನು ವಿಷ ಹಾಕಿದ್ನ ಇವರಿಗೆ ಎಂಬ ಆಕ್ರೋಶವನ್ನ ಹೊರ ಹಾಕಿದ್ರು. ಹಾಗೆ ಹೀಗಾಗಿ ಒಟ್ಟಾರೆ ಏನಂತಂದ್ರೆ ಬಿಎಸ್ವೈ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತ ಚಂದ್ರಪ್ಪ ವಾಗ್ದಾಳಿಯನ್ನು ನಡೆಸಿದ್ರು. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಸಿದ್ದರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಚಂದ್ರಪ್ಪನವರು ಈಗ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ, ಬಂಡಾಯವಾಗಿ ಸ್ಪರ್ಧಿಸುವಂತಹ ಸೂಚನೆಯನ್ನ ಕೊಡ್ತಾ ಇದ್ದಾರೆ. BS ಯಡಿಯೂರಪ್ಪನವರ ಆಪ್ತರು ಕೂಡ ಹೌದು. BS ಯಡಿಯೂರಪ್ಪನವರು ಮನವೊಲಿಸ್ಲಿಕ್ಕೆ ಮುಂದಾಗ್ತಾರ ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾಕೆಂದ್ರೆ ಮಂಡ್ಯ, ತುಮಕೂರು, ದಾವಣಗೆರೆಯಲ್ಲಿ ಸಂಧಾನ ಸಕ್ಸಸ್ ಆಗಿದೆ. ಕಾಲಿಗೆ ಚಕ್ರ ಕಟ್ಕೊಂಡು BS ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅಸಮಾಧಾನ ತಣಿಸುವ ನಿಟ್ಟಿನಲ್ಲಿ ರಾಜ್ಯ ಪರ್ಯಟನೆ ಓಡಾಟವನ್ನ ಮಾಡ್ತಾ ಇದ್ದಾರೆ. ಬಹುತೇಕ ಚಿತ್ರದುರ್ಗದಲ್ಲೂ ಕೂಡ ಆ ಕೆಲಸಕ್ಕೆ ಮುಂದಾಗ್ತಾರಾ ಅಥವಾ ರೆಬಲ್ ಆಗಿ ನಿಂತೇ ಬಿಡ್ತಾರಾ ಗೊತ್ತಿಲ್ಲ. ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರವನ್ನು ಕೊಡಬೇಕಾಗುತ್ತೆ.